ಯಾರು ಭಾವಿಸಿರಲಿಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಈಗ ಇಲ್ಲಿ ಉಳಿದುಕೊಂಡಿರುವುದು ನಾವೀಗ 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಈ ಸಂತೋಷದ ಸಮಯ ಮತ್ತೆ ನಿಮಗೆ ಯಾವತ್ತೂ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕಪ್ಪು ಬರುವುದನ್ನೋ ಮಾತು ಸುಳ್ಳಾಗಲಿಲ್ಲ. ಧನರಾಜ್, ಓಹೋ, ನಿಮಗೆ ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗಬಹುದು. ಯಾಕೆಂದರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ಮದುವೆಯಾಗಿ 10 ವರ್ಷಗಳು ಕಳೆದರು. ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಲಿಲ್ಲ. ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಂತ ಹರಕೆ ಹೊತ್ತಿದ್ದೆ. ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ ನಿಮ್ಮ ಮಗ. ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ, ಮುದ್ದು ಮಾಡಿದೆ. ಕೊನೆಗೊಂದು ದಿನ ನನ್ನ ಎದೆಗೆ ಒತ್ತು ಹೋದ ನಿಮ್ಮ ಮಗ. ಮಾನವಂತರ ಮನೆತನವೆಂದು ಹೊತ್ತು ಗೊತ್ತಿಲ್ಲದೆ ಪ್ರಾಮಾಣಿಕತೆಯಿಂದ ದುಡಿದ ನನಗೆ ಒಳ್ಳೆಯ ಪ್ರತಿಫಲವನ್ನೇ ಕೊಟ್ಟಿದ್ದೀರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ. ಹಿಂದೊಮ್ಮೆ ನಾನೊಂದು ಮಾತು ಹೇಳಿದ್ದೆ, ನೆನಪಿದೆಯೋ? ದುಡಿಯುವರ ಮನೆಯಲ್ಲಿ ಆಳು ಮಗ ಎಂದೂ ಯಜಮಾನನಾಗಲಾರ. ಯಜಮಾನನೇ ಆಗುತ್ತಾನೆ, ಆಳು ಮಗನೇ ಆಗುತ್ತಾನೆ ಅಂತ ಹೇಳಿದ್ದೆ. ಎಷ್ಟೇ ನಿಷ್ಠೆಯಿಂದ ದುಡಿದರು ನನ್ನನ್ನ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಈ ಆಳು ಮಗನನ್ನ ಹಾಳು ಮಾಡಿಬಿಟ್ರಲ್ಲೋ. ಏನಂತ ಕರಿಬೇಕು ನಿಮ್ಮನ್ನ? ನಾನು ಏನಂತ ಕರಿಬೇಕು ನಿಮ್ಮನ್ನ? ನಂಬಿದವರ ಕುತ್ತಿಗೆಯನ್ನು ಕತ್ತರಿಸುವ ಮಹಾತೈಗಂಡ್ರು. ಏನ್ ಮಾತಾಡ್ತಾ ಇದೀಯ ನೀನು? ಯಾಕೆ ನಿಮಗೆ ನೋವಾಯ್ತಿದೆ? ಓಹೋ ತಾಯಿ, ನಿಮ್ಮ ಮಗನು ಮಾಡಿರುವ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು. ಯಾಕೆಂದರೆ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಹುಟ್ಟಲಿ ಅಂತ ಬೇಡಿಕೊಂಡಿದ್ದೀರಿ ನೀವು. ಮಗಳು ಹುಟ್ಟಿ ಮನೆಗೆ ಬಂದಾಗ ನಿಮ್ಮ ಕೈಯಿಂದ ಅವಳ ಕೊರಳಿಗೆ ಚಿನ್ನದ ಸರ ಹಾಕಿ ಕಳಿಸಿದ್ದೀರಿ. ಯಾಕೆ ಗೊತ್ತಾ? ಮುಂದೆ ಆ ಮನೆ ಮುರುಕ ನಿಮ್ಮ ಮಗನಿಂದ ನನ್ನ ಮಗಳ ಮಾನ ಪ್ರಾಣ ಕಳೆಯುವುದಕ್ಕಾಗಿ ಕೊಟ್ಟಿರುವ ಕಾಣಿಕೆ ಇರಬೇಕದು. ಇವತ್ತು ಆ ಉಪಕಾರವನ್ನ ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರೆ. ಮಾತನಾಡಿ ಧನರಾಜ್, ಯಾಕೆ ಮೌನವಾಗಿದ್ದೀರಲ್ಲ? ಮಾತನಾಡಿ. ಯಾಕೆ ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ? ಧೈರ್ಯ ಹೆದರಿಕೊಂಡಿದ್ದೆ? ಅಥವಾ ಮಾತನಾಡುವ ರೀತಿ ತಪ್ಪಿ ಹೋಯಿತೆ? ಸುತ್ತು 40 ಹಳ್ಳಿಗೂ ನ್ಯಾಯವನ್ನು ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವೊಂದನ್ನು ಹುತ್ತು
ಗೊತ್ತು ಮಾಡಿರುವುದು ನಿಮಗೆ ಗೊತ್ತೇ ಆಗಲಿಲ್ಲ. 10 ಜನರಿಗೆ ಅಮೃತವನ್ನು ಉಣಿಸುವ ನಿಮ್ಮ ಮನೆಯ ಅಂಗಳದಲ್ಲಿರುವ ಹಾವು ನಂಬಿದವರಿಗೆ ವಿಷವನ್ನೇ ಬಡಿಸುತ್ತಿದೆ. ಹೆತ್ತವರಾಗಿ ನೀವು ಇದನ್ನರಿತಿಲ್ಲ. 10 ಜನರಿಗೆ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತು ಬಿದ್ದಿರುವ ಕತ್ತೆಯನ್ನು ಮರ್ತಿದ್ದೀರಿ. ಇದು ಮಾನವಂತರ ಮನೆತನದ ಕಥೆ ಅಲ್ಲ ಅಲ್ಲ, ಇದು ನನಗಾಗಿ ಬಂದಿರುವ ಕಥೆ. ದಯವಿಟ್ಟು ಈ ರೀತಿ ಮನೋಭಾವಕ್ಕೆ ಮಾತಾಡ್ಬೇಡ ರುದ್ರ, ಮಾತಾಡ್ಬೇಡ. ಮಹಾದೇವಿ, ದಯವಿಟ್ಟು ನೀನು ಸ್ವಲ್ಪ ಮೌನ ತಾಳಿ ನಿಲ್ಲು. ಮಧ್ಯದಲ್ಲಿ ಮಾತನಾಡಬೇಡ ನೀನು. ಮಾತಾಡು ರುದ್ರ, ಮಾತನಾಡು. ನೀನ್ಗೆ ಏನ್ ಮಾತಾಡ್ಬೇಕಾಗಿದೆ ಎಲ್ಲವನ್ನು ಮಾತಾಡ್ಬಿಡು. ಅದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡುವುದು ಮಹತ್ತಪ್ಪಾಗುತ್ತದೆ. ಮಕ್ಕಳನ್ನು ಕಳೆದುಕೊಂಡವರ ನೋವು ಹೆತ್ತ ಕರುಣಿಗೆ ಗೊತ್ತಾಗುತ್ತದೆ ವಿನಃ ನಿಂತು ನೋಡುವವರಿಗೆ ಅರ್ಥವಾಗಲಾರದು. ಈಗ ನಿನ್ನ ಮಗಳು ಸತ್ತಿಲ್ಲ, ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತದ್ದು ನಿನ್ನ ಮಗಳ ಮದುವೆಯಲ್ಲ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವ ಮೂರ್ಖನು ನಾನಲ್ಲ. ಯಾರೇ ತಪ್ಪು ಮಾಡಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಿದ್ದರೂ ಅವರು ಸಣ್ಣವರೇ ಆಗ್ತಾರೆ. ಈಗ ನೀನು ಬರೀ ಮಾತಿನ ಪೆಟ್ಟಿನಿಂದ ಹೊಡೆಯುವುದಷ್ಟೇ ಅಲ್ಲ, ನಿನ್ನ ಕಾಲಿನಲ್ಲಿರುವ ಕೆರವಿನಿಂದ ಹೊಡೆದರೂ ನಾನು ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ತಪ್ಪು ಮಾಡುವ ಮಕ್ಕಳನ್ನು ಹೆತ್ತದ್ದು ಅದು ಹರಿದವರ ಕರ್ಮ. ಆ ಕರ್ಮವನ್ನು ಕಳೆದುಕೊಳ್ಳಬೇಕಾದದ್ದು ಹೆತ್ತವರ ಧರ್ಮ. ಅಂದಾಗ ನೀನು ಮಾತನಾಡುವುದರಲ್ಲಿ ತಪ್ಪಿಲ್ಲ. ನಿನ್ನ ಮಾತಿಗೆ ನಾವು ಸಿಟ್ಟಾಗಲೂಬಾರದು. ಆದ್ರೆ ನೀನು ಕಳೆದುಕೊಂಡ ಮಾನ, ಮಗಳ ಪ್ರಾಣ ಮತ್ತೆ ಮರಳಿ ಬರಲಾರವು. ಅದಕ್ಕಾಗಿ ಓಹೋ, ನಿನ್ನ ಮಗನು ಮಾಡಿರುವ ತಪ್ಪನ್ನು ನಾನು ಮರೆತು ಬಿಡಬೇಕೆ? ಮರೆತು ಬಿಡುವಂತ ಹೇಳಲು ನಾನು ಹುಚ್ಚನಲ್ಲ. ಎಚ್ಚರ ತಪ್ಪಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. ಅದು ನಿನ್ನ ಕೈಯಿಂದ ಆಗಬಾರ್ದು. ಯಾಕೆಂದರೆ 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ಶಿಕ್ಷೆ ಕೊಡದೆ ಹೋದ್ರೆ ಆ ದೇವರು ಸಹ ಮೆಚ್ಚಲಾರ. ಆದ್ರೆ ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಕೇಳಿಕೊಳ್ತೇನೆ. ಅದು ಮಾತ್ರ ಇಲ್ಲ ಅಂತನ್ಬಾರ್ದು. ಏನ್ ಕೇಳ್ರಿ? ನನ್ನ ಮಾತು ನಡೆಸಿ ಕೊಡ್ತೀನಿ ಅಂತ ನನಗೆ ಮಕ್ಕಳು. ಆಯ್ತು, ಏನ್ ಕೇಳ್ಬೇಕಂತೀರೋ ಕೇಳ್ರಿ. ರುದ್ರ, 40 ಹಳ್ಳಿಗಳ ಜನರ ಮನೆತನದಲ್ಲಿ ನನ್ನ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆಂದು ಜನರಿಗೆ ಗೊತ್ತಾದ್ರೆ ನನ್ನ ಮನೆತನದ ಮಾನವೇ ಮಣ್ಪಾಳಾಗುವುದು.
10 ಜನರ ಮಧ್ಯದಲ್ಲಿ ನಾವು ಬದುಕಿದ್ದರು ಸತ್ತಲ್ದೆ